ಹೆಸರು? ನನ್ನ ಹೆಸರು ಸುಶೀಲಾ ಅಂತೇಳಿ. ಅವ್ರ ಹತ್ರನೇ ಮಾತಾಡಿ. ದಿವಂತರ ಪಾಳ್ಯದಿಂದ ಬರ್ತಾ ಇದ್ದೆ. ಸರ್ ನಮ್ಗೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಒಂದು 1 ಮಂತ್ ಆಯಿತು ಬರೋಕ. ತುಂಬ ರಿಲೀಫ್ ಆಯಿತು. ಬ್ಯಾಕ್ ಓಕೆ, ಪೇನ್ ನಿಮ್ಗೆ ಸರಾದ ಬರೋಕ್ಕೂ ಮೊದಲು ಏನೇನು ಪ್ರಾಬ್ಲಮ್ ಇತ್ತು? ಬ್ಯಾಕ್ ಪೇನ್ ಇತ್ತು. ಆಮೇಲೆ ಕೈ ಕಾಲು ಫುಲ್ಲು ಹಿಂಗ ಏನಂತಾರೆ ಇಕ್ಕಂದ್ರೆ ಜುಮ್. ಜುಮ್ ಆಯಿತು. ಅಸಲ ಎಷ್ಟು ಆಸ್ಪತ್ರೆಗೆ ತೋರಿಸಿದ್ವಿ. ಹಾಂ. ಬ್ಲೀಡಿಂಗ್ ಪ್ರಾಬ್ಲಮ್ ಇತ್ತು. ಪೀರಿಯಡ್ಸ್ ಪ್ರಾಬ್ಲಮ್. ಹಾಂ, ಜಾಸ್ತಿ ಪೀರಿಯಡ್ಸ್ ಪ್ರಾಬ್ಲಮ್ ಎಷ್ಟು ವರ್ಷದಿಂದ ಇದೆ? ಒಂದು 2 ಇಯರ್ಸ್ ಇದೆ. 2 ಇಯರ್ಸಿಂದ ಇದೆ. ಓಕೆ, ಆಮೇಲೆ ಬೇರೆ ಏನು ಪ್ರಾಬ್ಲಮ್ ಇತ್ತು? ಬ್ಯಾಕ್ ಪೇನ್ ಇತ್ತು. ಬ್ಯಾಕ್ ಪೇನ್ ಎಷ್ಟು ವರ್ಷದಿಂದ ಇತ್ತು? ಅದೊಂದು 3-4 ಇಯರ್ಸ್ ಆಯಿತು ಬಂದು. ಓಕೆ, ಆಸ್ಪತ್ರೆಗೆ ತೋರಿಸಿದ್ರಾ ಅದನ್ನು? ಆಸ್ಪತ್ರೆ ಯಶವಂತಪುರ ದಿವಂತರ ಪಾಳ್ಯ ಎಲ್ಲೆಲ್ಲ ಹಾಸ್ಪಿಟಲ್ ಇದ್ದು ಎಲ್ಲ ಡಾಕ್ಟರ್ ತೋರಿಸಿದ್ರು. ಏನು ಹೇಳಿದ್ರು? ಡಾಕ್ಟರು ರೆಸ್ಟ್ ತಗರಿ ಅಂತ ಅಂದಿದ್ರು. ಟ್ಯಾಬ್ಲೆಟ್ ಏನಾದ್ರು ಟ್ಯಾಬ್ಲೆಟ್ ತಗೊಳ್ತಿದ್ರಾ? ತಗರಿ ಅಂದ್ರು. ಡೈಲಿ 2-3 ಟ್ಯಾಬ್ಲೆಟ್ಸ್ ಅನ್ನ ತಗೊಂತೀನಿ. ಮಾರ್ನಿಂಗ್ ಒಂದು, ಈವ್ನಿಂಗ್ ಒಂದು, ಪೇನ್ಗೆ? ಪೇನ್ಗೆ ಕಡಿಮೆ Daily? ಆಗಾಕ ಹ್ಮ್. ಡೈಲಿ ತಗೊಂತೀನಿ. ಮಾರ್ನಿಂಗ್, ಈವ್ನಿಂಗ್, ನೈಟ್ ತಗಂದ್ರೆ ಸ್ವಲ್ಪ ರಿಲೀಫ್ ಆಗ್ತಿತ್ತು. ಇಲ್ಲಿ ಬಂದ್ಮೇಲೆ ತಗದೆ ಬಿಟ್ಬಿಟ್ಟಿನಿ. ತಗದೆ ಬಿಟ್ಬಿಟ್ಟಿನಿ. ಓಕೆ, ಇಲ್ಲಿ ಬಂದ್ಮೇಲೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಎಷ್ಟು 1 month ಇಂಪ್ರೂವ್ಮೆಂಟ್ ಆಯ್ತು. ಇದೆ? 1 month. ಇಲ್ಲಿ ಬಂದ್ಮೇಲೆ ಏನೇನು ಪ್ರಾಬ್ಲಮ್ ಚೆನ್ನಾಗಾಗಿದೆ? ಬ್ಯಾಕ್ ಪೇನ್ ಕಡಿಮೆ ಆಯಿತು. ಓಕೆ ಹೆಲ್ತ್ ಇಂಪ್ರೂವ್ ಆಯಿತು. ಓಕೆ ಚೆನ್ನಾಗಿ ಎಲ್ಲಿಗಂದ್ರೆ ಅಲ್ಲಿಗೆ ಹೋಗ್ಬೇಕು. Active ಆಗಿದ್ದೀರಾ? ಆಕ್ಟಿವ್ ಆಗಿದ್ದೀನಿ. ಹಾಂ. ಏನಂದ್ರೆ ಸ್ವಲ್ಪ ಆಕ್ಟಿವ್ ಅಂದ್ರೆ ಏನೋ ಒಂದು ಥರ ಎನರ್ಜಿ ಬಂದಂಗಾಯ್ತು. ಸ್ವಲ್ಪ ಅಂದ್ರೆ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಇನ್ನೊಂದು ಲೈಫ್ ಬಂತು ನನಗ ಅಂತೇಳಿ ಖುಷಿ. ನಂಗೆ ಲೈಫ್ ಕೊಟ್ಟಿದ್ರು ಇವರು ಅಂತೇಳಿ ಖುಷಿ. ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ಬಂದ ಮೇಲೆ? ಎಷ್ಟು ಪರ್ಸೆಂಟ್ ಅಂದರೆ 75% ಫುಲ್ ರಿಲೀಫ್ ಆಯಿತು. ಇನ್ನು 25% ಓಕೆ ಆಗ್ಬೇಕಂತೇಳಿ ಅನ್ಕೊಂತ ಇದ್ದೀನಿ. ಬರ್ತೀನಿ. ಎಷ್ಟನೇ ಇರಲಿ ಇಲ್ಲಿ ಬಂದೇ ಬರ್ತೀನಿ. ಎಲ್ಲರೂ ಬನ್ನಿ. ಮತ್ತೆ ನೀವು ಎಷ್ಟು ಜನಕ್ಕೆ CSC ಮಾಡಿದ್ರೆ? ಎಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಸರ್? 4 ಮೆಂಬರ್ಸ್ಗೆ ಮಾಡಿದ್ವಿ. ಇಂಟ್ರೊಡ್ಯೂಸ್ ಮಾಡಿದ್ರಾ? ಅವರೆಲ್ಲ ಏನು ಹೇಳ್ತಾ ಇದ್ದಾರೆ? ಅವ್ರಿಗೆ ಸ್ವಲ್ಪ ರಿಲೀಫ್ ಆಯಿತು. ಇನ್ನೂ ಬರ್ಬೇಕಂತ ಕಾಯ್ತಾ ಇದ್ದಾರೆ. ಅವ್ರಿಗೆ ಟೈಮ್ ಸಿಕ್ಕರೆ ಬರ್ತಾ ಅವ್ರು ಅಂದರೆ ನಾವು ಬಂದಮೇಲೆ ಅವ್ರು ಬರ್ತಾರೆ. ಅವ್ರು ಬಂದಮೇಲೆ ನಾವು ಬರ್ತೇವೆ. ಅವ್ರು ಟೈಮ್ ಸಿಗ್ಬೇಕಲ್ಲ ಅದಕ್ಕೆ. ಸರೋಜನಿಗೆ ಏನು ಹೇಳಕ್ಕೆ ಇಷ್ಟ? ಅದು ತುಂಬ ಥ್ಯಾಂಕ್ಸ್ ಅಲ್ಲ ಎಲ್ಲರಿಗೆ. ಓಕೆ ಸರ್, ಥ್ಯಾಂಕ್ ಯು.